ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಯುಧಿಷ್ಠಿರನು ತನ್ನನ್ನು ವಿಚಾರಿಸುವುದಕ್ಕಾಗಿ ಬಂದ ಕೃಷ್ಣಾರ್ಜುನರನ್ನು ಕಂಡು ಅವರು ಕರ್ಣನನ್ನು ಕೊಂದಿ ಬಂದಿರಬೇಕೆಂದು ತಿಳಿದು ಅರ್ಜುನನನ್ನು ಪ್ರಶಂಸೆ ಮಾಡತೊಡಗಿದುದು ಎಂಬ 69ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು. ರಾಜೇಂದ್ರ, ಉಬ್ಬಿ ಕೆಂಪಾದ ವಿಶಾಲ ನೇತ್ರಗಳು, ಅಲ್ಲಲ್ಲಿ ನಾಟಿದ ಬಾಣಗಳು, ರಕ್ತದಿಂದ ತೊಯ್ದ ಮೈ, ಇಂತಹ ಸ್ಥಿತಿಯಲ್ಲಿ ತನ್ನ ಮುಂದೆ ಬಂದು ನಿಂತ ಕೃಷ್ಣಾರ್ಜುನರಿಬ್ಬರನ್ನು ನೋಡಿ ಧರ್ಮರಾಜನಿಗೆ ಸಂತೋಷವಾಯಿತು. ಒಂದಾಗಿ ಸೇರಿ ಬಂದ ಅವರಿಬ್ಬರನ್ನು ಕಣ್ಣಿಟ್ಟು ನೋಡಿದನು. ಅರ್ಜುನನು ಕರ್ಣನನ್ನು ಕೊಂದೇ ಬಂದಿರಬೇಕೆಂದು ಧರ್ಮರಾಜನಿಗೆ ನಿಶ್ಚಯ ಹುಟ್ಟಿತು. ಆಗ ಅವನು ಸಂತೋಷಗೊಂಡು ಪ್ರೀತಿಪೂರ್ವಕವಾದ ಮೃದು ವಾಕ್ಯಗಳಿಂದ ಅವರನ್ನು ಆದರಿಸಿ ಪೂಜಿಸಿ ಪ್ರಶಂಸೆ ಮಾಡುತ್ತಾ ಹೀಗೆಂದು ಕೇಳುವನು. ದೇವಕಿ ಪುತ್ರ, ನಿನಗೆ ಸ್ವಾಗತವು. ಧನಂಜಯ, ನಿನಗೂ ಸ್ವಾಗತವು. ಪುರುಷ ಶ್ರೇಷ್ಠರಾದ ನಿಮ್ಮ ದರ್ಶನದಿಂದ ನಾನು ಪ್ರೀತಿಗೊಂಡೆನು. ಅಂತಹ ಮಹಾರಥನಾದ ಕರ್ಣನನ್ನು ಕೊಂದು ಏನೂ ಅಪಾಯವಿಲ್ಲದೆ, ಮೈಯಲ್ಲಿ ಗಾಯವೂ ಇಲ್ಲದೆ ನೀವು ಸೌಖ್ಯದಿಂದ ಬಂದುದೇ ನನಗೆ ಸಾಕು. ಆಹಾ, ಆ ಕರ್ಣನೇನು ಸಾಮಾನ್ಯನೇ? ಯುದ್ಧದಲ್ಲಿ ವಿಷಸರ್ಪಕ್ಕೆ ಸಮಾನನು, ಶಸ್ತ್ರಾಸ್ತ್ರಗಳಲ್ಲಿ ವಿಶಾರದನು. ಧೃತರಾಷ್ಟ್ರ ಪುತ್ರರಿಗೆಲ್ಲ ಮುಂದಾಳಾಗಿ ನಿಂತು ಅವರಿಗೆ ಸರ್ವವಿಧ ರಕ್ಷಕನು, ಅವರ ಸಮಸ್ತ ಸೌಖ್ಯವೂ ಅವನೇ ಆಗಿದ್ದನು. ಮಹಾಧನುರ್ಧಾರಿಗಳಾದ ವೃಷಸೇನ ಸುಷೇಣರೆಂಬ ಇಬ್ಬರು ಪುತ್ರರಿಂದ ರಕ್ಷಿಸಲ್ಪಡುತ್ತಿದ್ದವನು. ಅಸ್ತ್ರವಿದ್ಯೆಯಲ್ಲಿ ಪರಶುರಾಮನಿಂದ ಅನುಗ್ರಹಿಸಲ್ಪಟ್ಟವನಾಗಿ ಎಂತಹವರಿಗೂ ದುರ್ಜಯನಾಗಿದ್ದವನು. ಎಲ್ಲರಿಗಿಂತಲೂ ಮೇಲಾದ ರಥಿಕನೆಂದು ಲೋಕ ಪ್ರಖ್ಯಾತಿಗೊಂಡವನು. ಸೇನಾ ಮುಖದಲ್ಲಿ ಮುಂದಾಳಾಗಿ ನಿಂತು ಧಾರ್ತ್ರ ರಾಷ್ಟ್ರರನ್ನೆಲ್ಲ ಕಾಪಾಡಿದವನು. ಶತ್ರುಗಳನ್ನು, ಅವರ ಸೈನ್ಯವನ್ನು ಧ್ವಂಸ ಮಾಡತಕ್ಕವನು. ದುರ್ಯೋಧನನ ಹಿತಕ್ಕಾಗಿ ದುರ್ಯೋಧನನ ಹಿತಕ್ಕಾಗಿಯೂ ನಮ್ಮ ಅಹಿತಕ್ಕಾಗಿಯೂ ಕೈಕಟ್ಟಿ ನಿಂತಿದ್ದವನು. ಯುದ್ಧದಲ್ಲಿ ಇಂದ್ರ ನೊಡಗೂಡಿ ಬಂದ ದೇವತೆಗಳಿಗೂ ಜಯಿಸಲು ಅಸಾಧ್ಯನು. ತೇಜಸ್ಸಿನಲ್ಲಿ ಅಗ್ನಿಗೂ ಬಲದಲ್ಲಿ ವಾಯುವಿಗೂ ಸಮಾನನು. ಪಾತಾಳದಂತೆ ಗಂಭೀರನಾಗಿ ತನ್ನ ಆಪ್ತರಿಗೆಲ್ಲ ಆನಂದವರ್ಧಕನು, ನಮ್ಮವರಿಗೆಲ್ಲ ಕಾಲಾಂತಕನಂತೆ ಮೃತ್ಯುವಾಗಿಯೂ ಇದ್ದನು. ಇಬ್ಬರು ದೇವತೆಗಳು ಒಂದಾಗಿ ಸೇರಿ ಒಬ್ಬ ಮಹಾಸುರನನ್ನು ಕೊಂದು ಬಂದಂತೆ ನೀವಿಬ್ಬರು ಪ್ರಬಲ ಯುದ್ಧದಲ್ಲಿ ಆ ಕರ್ಣನನ್ನು ಕೊಂದು ಸುಖದಿಂದ ಬಂದಿರಲ್ಲವೇ? ಓ ಕೃಷ್ಣಾರ್ಜುನರೇ, ಅದಕ್ಕೆ ಸ್ವಲ್ಪ ಮುಂದಾಗಿ ನಾನು ಕೂಡ ಲೋಕಸಂಹಾರಕ್ಕಾಗಿ ಕೋಪಗೊಂಡು ನಿಂತಿರುವ ಯಮನೊಡನೆ ಹೇಗೋ ಹಾಗೆ ಎಂತಹವರಿಗೂ ಅಂಜದ ಆ ಕರ್ಣನೊಡನೆ ಭಯಂಕರ ಯುದ್ಧವನ್ನು ಆರಂಭಿಸಿದ್ದನು. ಅವನು ನನ್ನ ಧ್ವಜವನ್ನು ತುಂಡು ಮಾಡಿದನು. ನನ್ನ ಸಾರಥಿಯನ್ನು, ನನ್ನ ಬೆಂಬಲದವರನ್ನು ಕೊಂದು ಬಿಟ್ಟನು. ನನ್ನ ಕುದುರೆಗಳನ್ನು ಕೊಂದನು. ಕೃಷ್ಣದ್ಯುಮ್ನನು, ಸಾತ್ವಿಕಿ, ನಕುಲ ಸಹದೇವರು, ದ್ರೌಪದಿಯ 5 ಮಂದಿ ಮಕ್ಕಳು, ಮಹಾತ್ಮನಾದ ಶತದ್ರು ಇವರೆಲ್ಲರ ಕಣ್ಣಿದಿರಾಗಿಯೇ ನನಗೆ ಈ ಅವಸ್ಥೆಯೆಲ್ಲ ಆಯಿತು. ಆ ಕರ್ಣನು ಅವರೆಲ್ಲರನ್ನೂ ಜಯಿಸಿದುದಲ್ಲದೆ ಇನ್ನೂ ಅನೇಕ ಸೈನ್ಯಗಳನ್ನು ಜಯಿಸಿ ಕೊನೆಗೆ ನನ್ನನ್ನು ಓಡಿಸಿಬಿಟ್ಟನು. ಅಲ್ಲದೆ ಅವನು ನನಗೆ ಅವಮಾನಕರವಾದ ಅನೇಕ ಕ್ರೂರ ವಾಕ್ಯಗಳನ್ನು ನುಡಿದನು. ನನ್ನನ್ನು ಹಿಂಬಾಲಿಸಿ ಬಂದು ಅಲ್ಲಲ್ಲಿ ನನ್ನನ್ನು ಭಂಗಪಡಿಸಿದನು. ಧನಂಜಯ, ಭೀಮಸೇನನ ಪ್ರಭಾವದಿಂದ ನಾನು ಹೇಗೋ ಅಲ್ಲಿಂದ ಬದುಕಿ ಬಂದು ಇನ್ನೂ ಜೀವಿಸಿರುವಂತಾಯಿತು. ಅರ್ಜುನ, ಹೆಚ್ಚು ಮಾತಿನಿಂದೇನು? ಅವನು ಸತ್ತುದರಿಂದ ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ಕಳೆದ 13 ವರ್ಷಗಳಿಂದಲೂ ಅವನಿಗಾಗಿಯೇ ನಾನು ಭಯಪಟ್ಟು ತತ್ತಳಿಸುತ್ತಿದ್ದೆನು. ಅದರಿಂದ ನನಗೆ ರಾತ್ರಿ ನಿದ್ರೆ ಇಲ್ಲ, ಹಗಲಲ್ಲಿ ನೆಮ್ಮದಿಯಿಲ್ಲ. ಅವನ ದ್ವೇಷದಿಂದಲೇ ನಾನು ಸದಾ ತಪಿಸುತ್ತಿದ್ದೆನು. ಯಜ್ಞ ಮಾಡುವವರು ಪಿತೃಕರ್ಮವನ್ನು ತಂದಿಟ್ಟ ವಾರ್ಧ್ರೀಣಸ ಪಕ್ಷಿಯಂತೆ ಅವನ ಕೈಯಲ್ಲಿ ಮರಣ ಭಯದಿಂದ ನಾನು ಅನವರತವೂ ತಪಿಸುತ್ತಿದ್ದೆನು. ಆ ಕರ್ಣನನ್ನು ಹೇಗೆ ತಾನೇ ಯುದ್ಧದಲ್ಲಿ ಕೊಲ್ಲುವುದೆಂಬ ಯೋಚನೆಯಿಂದಲೇ ನಾನು ಕಾಲವನ್ನು ನೂಕುತ್ತಿದ್ದೆನು. ಎಚ್ಚರದಲ್ಲಿಯೂ ಮಲಗಿದ್ದಾಗಲೂ ನಾನು ಕರ್ಣನನ್ನೇ ನೆನೆಸುತ್ತಿದ್ದೆನು. ಈ ಜಗತ್ತೆಲ್ಲ ಕರ್ಣಮಯವೇ ಆದಂತೆ ಆಗಾಗ ಕರ್ಣನೇ ಎಲ್ಲೆಲ್ಲಿಯೂ ನನ್ನ ಕಣ್ಣಿಗೆ ಕಾಣಿಸುತ್ತಿದ್ದನು. ನಾನು ಕರ್ಣನಿಗೆ ಭಯಪಟ್ಟು ಎಲ್ಲೆಲ್ಲಿಗೆ ಹೋದರೂ ಆ ಕಡೆಯೆಲ್ಲ ಕರ್ಣನು ಬಂದು ನನ್ನ ಮುಂದೆ ನಿಂತಿರುವಂತೆ ಕಾಣಿಸುತ್ತಿದ್ದನು. ಯುದ್ಧದಲ್ಲಿ ಎಂದಿಗೂ ಹಿಂತಿರುಗದ ಮಹಾವೀರನೆನಿಸಿದ ಆ ಕರ್ಣನು ನನ್ನ ರಥಾಶ್ವಗಳೊಡನೆ ಸೋಲಿಸಿ ಓಡಿಸಿಬಿಟ್ಟನು. ಹೀಗೆ ಕರ್ಣನಿಂದ ಪೆಟ್ಟು ತಿಂದು ಪರಾಜಿತನಾಗಿ ಬಂದ ನನಗೆ ಇನ್ನು ರಾಜ್ಯದಿಂದಾಗಲಿ ಈ ಜೀವದಿಂದಾಗಲಿ ಆಗಬೇಕಾದುದೇನಿದೆ? ಅರ್ಜುನ, ಹಿಂದೆ ಭೀಷ್ಮನಿಂದಾಗಲಿ ದ್ರೋಣನಿಂದಾಗಲಿ ನೀನು ಹೊಂದದ ಪರಾಭವವನ್ನು ಈಗ ಆ ಸೂತಪುತ್ರನಿಂದ
ಹಿಂದೆ ಭೀಷ್ಮನಿಂದಾಗಲಿ ದ್ರೋಣನಿಂದಾಗಲಿ ನಾನು ಹೊಂದದ ಪರಾಭವವನ್ನು ಈಗ ಆ ಸೂತಪುತ್ರನಿಂದ ಪಡೆದಂತಾಯಿತು. ಅಂತಹ ವೀರನಾದ ಕರ್ಣನು ಯುದ್ಧದಲ್ಲಿ ಕೈಲಾಗದವನಂತೆ ನಿನ್ನ ಕೈಗೆ ಸಿಕ್ಕಿ ಹತನಾದುದು ಹೇಗೆ? ಅದನ್ನು ನನಗೆ ಹೇಳಬೇಕು. ಅವನು ಯುದ್ಧದಲ್ಲಿ ಇಂದ್ರನಿಗೆ ಸಮಾನನು, ಪರಾಕ್ರಮದಲ್ಲಿ ಯಮನಿಗೆ ಎಣೆಯಾದವನು, ಅಸ್ತ್ರಗಳಲ್ಲಿ ಪರಶುರಾಮನಿಗೆ ಸಾಟಿಯಾದವನು. ಅಂತಹವನು ನಿನ್ನಿಂದ ಹತನಾದುದು ಹೇಗೆ? ಮಹಾರಥನೆಂದು ಪ್ರಸಿದ್ಧನಾಗಿ ಸಮಸ್ತ ವಿಧವಾದ ಯುದ್ಧಗಳಲ್ಲಿಯೂ ನಿಪುಣನಾಗಿ ಎಲ್ಲ ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡು ನಿನ್ನ ಭಯಕ್ಕಾಗಿಯೇ ಯಾವಾಗಲೂ ಧೃತರಾಷ್ಟ್ರನಿಂದಲೂ ಅವನ ಎಲ್ಲ ಮಕ್ಕಳಿಂದಲೂ ಗೌರವಿಸಲ್ಪಡುತ್ತಿದ್ದ ಆ ಕರ್ಣನು ನಿನ್ನಿಂದ ಕೊಲ್ಲಲ್ಪಟ್ಟುದು ಹೇಗೆ? ಆ ಧಾರ್ತ್ರ ರಾಷ್ಟ್ರನ ಕಡೆಯಲ್ಲಿ ಯುದ್ಧ ಮಾಡುತ್ತಿದ್ದವರೆಲ್ಲರೂ ನಿನಗೆ ಕರ್ಣನಿಂದ ಮರಣವು ನಿಶ್ಚಯವೆಂದೇ ದೃಢವಾಗಿ ತಿಳಿದುಕೊಂಡಿದ್ದರು. ಅಂತಹ ಕರ್ಣನನ್ನು ನೀನು ಕೊಂದ ಬಗೆಯೇನು? ಅದನ್ನು ಮೊದಲು ನನಗೆ ತಿಳಿಸು. ಆ ಕರ್ಣನ ಎಲ್ಲ ಸುಹೃತ್ತುಗಳು ಕಣ್ಣೆದಿರಾಗಿ ಸಿಂಹವು ಜಿಂಕೆಯ ಕೊರಳನ್ನು ಮುರಿಯುವಂತೆ ನೀನು ಬಹಳ ಗರ್ವಿತನಾಗಿದ್ದ ಅವನ ತಲೆಯನ್ನು ಹಾರಿಸಿಬಿಟ್ಟೆಯಲ್ಲವೇ? ಭಲೆ, ಶಹಬಾಸ್. ಆ ಕರ್ಣನು ನಿನ್ನನ್ನು ಹುಡುಕುವುದಕ್ಕಾಗಿ ದಿಕ್ಕು ದಿಕ್ಕುಗಳಲ್ಲಿ ತಿರುಗುತ್ತಾ ನಿನ್ನನ್ನು ತಿಳಿಸಿದವರಿಗೆ ಧನಪೂರ್ಣವಾದ ಬಂಡಿಯನ್ನು ಕೊಡುವುದಾಗಿ ಹೇಳುತ್ತಿದ್ದನು. ಅಂತಹವನನ್ನು ನೀನು ಕೊಂದುದು ಹೇಗೆ? ದುರಾತ್ಮನಾದ ಆ ಕರ್ಣನು ನಿನ್ನಿಂದ ಹತನಾಗಿ ಈಗ ರಣರಂಗದಲ್ಲಿ ಮಲಗಿರುವನಲ್ಲವೇ? ನೀನು ನನಗೆ ಅತ್ಯಂತ ಪ್ರಿಯವಾದ ಆ ಕಾರ್ಯವನ್ನು ಮಾಡಿ ಬಂದೆಯಾ? ಯುದ್ಧಕ್ಕಾಗಿ ನಿನ್ನನ್ನು ಹುಡುಕುತ್ತಾ ದಿಕ್ಕು ದಿಕ್ಕುಗಳಿಗೂ ಹಾರಾಡುತ್ತಿದ್ದ ಮಹಾಗರ್ವಿಯು ತಾನೇ ಶೂರನೆಂದು ಹೆಮ್ಮೆಗೊಂಡವನು ಆದ ಆ ಕರ್ಣನನ್ನು ಕೊಂದು ಬಂದೆಯಾ? ತನ್ನ ರಾಜ್ಯವನ್ನಾಗಲಿ ಆನೆ ಕುದುರೆ ಹಸುಗಳನ್ನಾಗಲಿ ನಿನ್ನನ್ನು ತೋರಿಸಿಕೊಟ್ಟವರಿಗೆ ಬಹುಮಾನಿಸುವುದಾಗಿ ಹೇಳುತ್ತಾ ಯುದ್ಧದಲ್ಲಿ ನಿನ್ನೊಡನೆ ಸ್ಪರ್ಧಿಸಲು ಆತುರದಿಂದಿದ್ದ ಆ ಪಾಪಾತ್ಮನನ್ನು ನೀನು ಕೊಂದು ಬಂದೆಯಾ? ಯಾವನು ಶೌರ್ಯ ಮದದಿಂದ ಯಾವಾಗಲೂ ಕೌರವರ ಮುಂದೆ ದುರ್ಯೋಧನನ ಪ್ರೀತಿಗಾಗಿ ತನ್ನನ್ನು ತಾನೇ ಹೊಗಳಿಕೊಂಡು ಹರಟುತ್ತಿದ್ದನೋ ಅಂತಹ ಪಾಪಿ ಕರ್ಣನು ನಿನ್ನಿಂದ ಹತನಾದನೆ. ಆ ಕರ್ಣನು ನಿನ್ನೊಡನೆ ಯುದ್ಧಕ್ಕಾಗಿ ಕೈಕಲಿತು ಕೊನೆಗೆ ಗಾಂಧೀವ ಪ್ರಯುಕ್ತಗಳಾದ ಉಕ್ಕಿನ ಬಾಣಗಳಿಂದ ಭೇದಿಸಲ್ಪಟ್ಟ ಮೈಯುಳ್ಳವನಾಗಿ ಈಗ ನೆಲದ ಮಣ್ಣಿನ ಮೇಲೆ ಬಿದ್ದಿರುವನಷ್ಟೇ. ದುರ್ಯೋಧನನ ಎರಡು ಭುಜಗಳು ಮುರಿದಂತಾಯಿತು. ಯಾವನು ರಾಜರ ಮಧ್ಯದಲ್ಲಿ ದುರ್ಯೋಧನನ ಪ್ರಿಯಕ್ಕಾಗಿಯೂ ಅವನ ಸಂತೋಷಕ್ಕಾಗಿಯೂ ಯಾವಾಗಲೂ ಆತ್ಮಸ್ತುತಿ ಮಾಡಿಕೊಳ್ಳುತ್ತಾ ಪಾಂಡವರನ್ನು ನಾನೇ ಕೊಂದು ಬಿಡುವೆನು, ಅರ್ಜುನನನ್ನು ವಧಿಸತಕ್ಕವನು ನಾನೇ ಎಂದು ಅಜ್ಞಾನದಿಂದ ಜಂಬ ಕೊಚ್ಚಿಕೊಳ್ಳುತ್ತಿದ್ದನೋ ಅಂತಹ ಕರ್ಣನ ಜಂಬದ ಮಾತುಗಳನ್ನೆಲ್ಲ ಈಗ ನೀನು ಸುಳ್ಳಾಗಿಸಿದೆಯಷ್ಟೇ. ಮತ್ತು ಆ ಕರ್ಣನು ಹಿಂದೆ ಸಭಾಮಧ್ಯದಲ್ಲಿ ನಮ್ಮ ಪ್ರಿಯಪತ್ನಿಯನ್ನು ಕುರಿತು ನಾನಾ ಬಗೆಯ ಕಠಿಣೋಕ್ತಿಗಳನ್ನೆಲ್ಲ ಆಡುತ್ತಾ ಪಾಂಡವರನ್ನು ಧಿಕ್ಕರಿಸಿ ನೀನು ಈಗ ಪತಿ ಇಲ್ಲದವಳು ಎಂದು ಹೇಳಿದ ಹೆಮ್ಮೆಯ ಮಾತನ್ನು ನೀನು ಈಗ ಸುಳ್ಳಾಗಿಸಿದೆಯಷ್ಟೇ. ಮಹಾಬಲಾಢ್ಯರೆನಿಸಿದ ಆ ನಮ್ಮ ಶತ್ರುವು ದುರ್ಯೋಧನನ ಪ್ರೀತಿಯೊಂದರಲ್ಲಿಯೇ ಮನಸ್ಸಿಟ್ಟು ಆ ಯುದ್ಧದಲ್ಲಿ ಅರ್ಜುನನನ್ನು ಕೊಂದ ಹೊರತು ನಾನು ಕಾಲುಗಳನ್ನೇ ತೊಳೆಯುವುದಿಲ್ಲವೆಂದು ಘೋರ ಪ್ರತಿಜ್ಞೆಯನ್ನು ಮಾಡಿ ಕಳೆದ 12 ವರ್ಷಗಳಿಂದ ಅದಕ್ಕಾಗಿ ದೃಢವ್ರತವನ್ನು ಹಿಡಿದಿದ್ದನು. ಅಂತಹ ಕರ್ಣನನ್ನು ನೀನು ಕೊಂದು ಅವನ ಪ್ರತಿಜ್ಞೆಯನ್ನು ಸುಳ್ಳಾಗಿಸಿದೆಯಲ್ಲವೇ? ದುಷ್ಟಾತ್ಮನಾದ ಯಾವ ಕರ್ಣನು ಸಭಾಮಧ್ಯದಲ್ಲಿ ಅನೇಕ ಕುರುವೀರರು ನೆರೆದಿದ್ದಾಗ ನಮ್ಮ ಪ್ರಿಯೆಯಾದ ದ್ರೌಪದಿಯನ್ನು ನೋಡಿ, ಎಲೆ ಕೃಷ್ಣೆ, ಕೇವಲ ದುರ್ಬಲರು ಅಧೋಗತಿಗಿಳಿದವರು ಸತ್ವಹೀನರು ಆದ ಪಾಂಡವರನ್ನು ಈಗಲೂ ನೀನು ಬಿಡಲಾರೆಯಾ ಎಂದು ಹೇಳಿದನು. ಯಾವನು ನಿನ್ನ ಮೇಲಣ ಕೋಪದಿಂದ ಕೃಷ್ಣಾರ್ಜುನರಿಬ್ಬರನ್ನು ಕೊಂದಲ್ಲದೆ ನಾನು ಇಲ್ಲಿಗೆ ಬರತಕ್ಕವನಲ್ಲವೆಂದು ದೃಢ ಪ್ರತಿಜ್ಞೆ ಮಾಡಿದ್ದನು, ಆ ದುಷ್ಟನು ಈಗ ಬಾಣಗಳಿಂದ ಮೈಮುರಿದು ರಣರಂಗದಲ್ಲಿ ಹೊರಗಿರುವನಷ್ಟೇ. ಅರ್ಜುನ, ಈಗ ಸಂಜೆಯ ಕೌರವರಿಗೆ ನಡೆದ ಮಹಾಯುದ್ಧವು ನನಗೆ ಅದರಲ್ಲಿ ಈ ಅವಸ್ಥೆಯುಂಟಾದುದು ನಿನಗೂ ತಿಳಿದಿರಬೇಕಲ್ಲವೇ? ಆ ದುರಾತ್ಮನನ್ನು ಈಗ ನೀನು ಕೊಂದು ಬಂದೆಯಾ? ಓ ಸವ್ಯಸಾಚಿ, ಗಾಂಧೀವ ಪ್ರಯುಕ್ತಗಳಾದ ನಿನ್ನ ಬಾಣಗಳಿಂದ ಕುಂಡಲ ಶೋಭಿತವಾಗಿ ಕಾಂತಿಯಿಂದ ಜ್ವಲಿಸುತ್ತಿದ್ದ ಆ ಕರ್ಣನ ಶಿರಸ್ಸು ಶರೀರದಿಂದ ಪ್ರತ್ಯೇಕಿಸಲ್ಪಟ್ಟಿತೆ. ಅರ್ಜುನ, ಕರ್ಣನ ಬಾಣಗಳು ಬಂದು ನನ್ನ ಮೈಯಲ್ಲಿ ನಾಟಿದಾಗ ನಾನು ಆ ಕರ್ಣನನ್ನು ಕೊಲ್ಲುವುದಕ್ಕಾಗಿ ಈಗ ಅರ್ಜುನನಾದರೂ ಬರಬಾರದೆ ಎಂದು ನಿನ್ನನ್ನೇ ನೆನೆಸಿಕೊಂಡೆನು. ಈಗ ನೀನು ಕರ್ಣನನ್ನು ಕೊಂದು ಕೆಡಹಿದುದರಿಂದ ಆ ನನ್ನ ಧ್ಯಾನವನ್ನು ಸಫಲಗೊಳಿಸಿದೆ. ದುರ್ಯೋಧನನು ಯಾವನ ಆಶ್ರಯ ಬಲದಿಂದ ದರ್ಪಪೂರ್ಣನಾಗಿ ನಮ್ಮೆಲ್ಲರನ್ನೂ ಸುಟ್ಟು ಬಿಡುವುದಾಗಿದ್ದನೋ, ದುರ್ಯೋಧನನಿಗೆ ಮುಖ್ಯಾಶ್ರಯನಾಗಿದ್ದ ಆ ಕರ್ಣನನ್ನು ನೀನು ಈಗ ನಿನ್ನ ಪರಾಕ್ರಮದಿಂದ ಮುರಿದು ಕೆಡಹಿದೆಯಾ? ಯಾವನು ಹಿಂದೆ ಸಭಾಮಧ್ಯದಲ್ಲಿ ಎಲ್ಲಾ ಕೌರವರ ಮುಂದೆ ನಮ್ಮನ್ನು ಎಳ್ಳಿನ ಜಳ್ಳು ಕಾಳುಗಳೆಂದು ಹೀನವಾಗಿ ಹೇಳಿದನೋ ಅಂತಹ ದುರ್ಬುದ್ಧಿಯುಳ್ಳ ಸೂತಪುತ್ರನು ಈಗ ಯುದ್ಧದಲ್ಲಿ ನಿನಗಿದಿರಾಗಿ ನಿನ್ನಿಂದ ಹತನಾದನೆ. ಯಾವ ದುರಾತ್ಮನು ಹಿಂದೆ ದ್ಯೂತ ಸಭೆಯಲ್ಲಿ ಶಕುನಿಯನ್ನು ಕರೆದು ಈ ದ್ರೌಪದಿಯು ನಮಗೆ ಸೋತಿರುವಳು,
ಅವಳನ್ನು ಇಲ್ಲಿಗೆ ಸೆಳೆದು ತಾ ಎಂದು ಕೂಗಿ ಹೇಳಿದನೋ, ಅಂತಹ ಬುದ್ಧಿಗೆಟ್ಟ ಪಾಪಿಯು ಈಗ ನಿನ್ನ ಕೈಯಿಂದ ಹತನಾದನೆ. ಲೋಕದಲ್ಲಿ ಶಸ್ತ್ರಧಾರಿಗಳಿಗೆಲ್ಲ ಮೇಲೆನಿಸಿದ ಭೀಷ್ಮನು ಅತಿರಥ ಮಹಾರಥರನ್ನು ಎಣಿಸುವ ಕಾಲದಲ್ಲಿ ತನ್ನನ್ನು ಅರ್ಧರಥದಲ್ಲಿ ಸೇರಿಸುವುದಕ್ಕಾಗಿ ಕೋಪಗೊಂಡು ಅಲ್ಪ ಬುದ್ಧಿಯುಳ್ಳ ಯಾವನು ಆ ನಮ್ಮ ಪಿತಾಮಹನನ್ನೇ ಧಿಕ್ಕರಿಸಿ ಆಕ್ಷೇಪಿಸಿದನೋ, ಆ ನೀಚನು ಈಗ ನಿನ್ನ ಕೈಯಿಂದ ಸತ್ತನೆ. ಧನಂಜಯ, ನನ್ನ ಹೃದಯದಲ್ಲಿ ಸದಾ ಹೊಗೆಯಾಡುತ್ತಿದ್ದ ಆಕ್ರೋಶವೆಂಬ ಬೆಂಕಿಯನ್ನು ಆ ಕರ್ಣನ ತಿರಸ್ಕಾರ ವಾಕ್ಯವೆಂಬ ಗಾಳಿಯಿಂದ ಉರುಬಿ ಹತ್ತಿಸಿದಂತಾಗಿತ್ತು. ಈಗ ನೀನು ಆ ಕರ್ಣನನ್ನು ಕೊಂದು ಬಂದುದಾಗಿ ಹೇಳುವ ಮಾತು ಆ ಅಗ್ನಿ ಜ್ವಾಲೆಯನ್ನು ಆರಿಸುತ್ತಿದೆ ಎಂದನು. ಇದು 69ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.